ಬಾರ್ಡರ್ ಒಳಗೆ ಕಳೆದು ಹಿಡಿದು ವಿಕಾಸ್ ಘಟನೆ ಆಗಿರೋ ಈಗ ಇದೇನು ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ಡಿ ಸಿ ಮೇಲೆ ಆಪಾದನೆ ಮಾಡಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಭಾಳ ರಾಂಗ್ ಹಂಗಾಗಿ ನಮ್ಮ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ನಮ್ಮ ಸಂಸದರುಗಳು ತಾವು ಕೂಡ ಪಕ್ಷಾತೀತವಾಗಿ ಸ್ವಲ್ಪ ತಾವು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಏನು ಹಕೀಕತ್ ಏನೈತಿ ಅನ್ನೋಂತ ತಿಳಿಸುವಂತದ್ದು ಆಗ್ಬೇಕು ಸರ್. ಯಾಕಂದ್ರೆ ಈಗ ಅವ್ರು ಸ್ಪೀಕರ್ ಅವ್ರು ಕೊಟ್ಟಾಗ ಅವ್ರು ಹೇಳಿರುವಂತದ್ದು ಅಷ್ಟೇ ಕೇಳ್ತಾರ. ಆದ್ರೆ ಇಲ್ಲಿ ನಿರ್ಬಂಧ ಹೇರೋದ್ರಿಂದ ಅವೇನಾದ್ರೂ ಬಂದು ಇಲ್ಲಿ ಏನಾದ್ರೂ ಮಾತಾಡಿದ್ರೆ ಸಂಪೂರ್ಣವಾಗಿ ಭಾಷಾ ಸಾಮರಸ್ಯ ಹದಗೆಡ್ತಿತ್ತು ಸರ್. ಬೆಳಗಾವಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಿತ್ತು ಸರ್. ಪ್ರತಿ ಸಲಾನು ಕೂಡ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಅಲ್ಲಿಯ ಶಾಸಕರು ಸಚಿವರು ಸಂಸದರುಗಳು ಭಾಷಾ ವಿವಾದವನ್ನ ಮುಂದಿಟ್ಕೊಂಡೇ ಅಲ್ಲಿಯ ರಾಜಕಾರಣ ಮಾಡ್ತಾರೆ ಸರ್. ಹೊರತು ಮತ್ತೆ ಯಾವ್ದಕ್ಕೂ ಅವ್ರು ಇದನ್ನ ಬಿಟ್ಟು ಭಾಷಾ ವಿವಾದ ಗಡಿ ವಿವಾದ ಬಿಟ್ಟು ಅಲ್ಲಿ ರಾಜಕಾರಣ ಅವರು ಅಲ್ಲಿ ಏನು ಮಾಡಂಗಿಲ್ಲ ಸರ್. ಹಾಗಾಗಿ ತಾವು ಇದನ್ನ ಬಾರಿ ಗಂಭೀರವಾಗಿ ತಗೋಬೇಕು ಸರ್. ತಾವು ಕೂಡ ಇದ್ರ ಬಗ್ಗೆ ಎಲ್ಲ ತಮ್ಮ ಜೊತೆ ಎಲ್ಲಾ ಸಂಘಟಕರು ಸಂಸದರನ್ನ ಕರ್ಕೊಂಡು ತಾವು ಕೂಡ ಸ್ಪೀಕರ್ ಅವರಿಗೆ ಅವ್ರನ್ನ ಕರ್ನಾಟಕದಿಂದ ನಿರ್ಬಂಧ ಇರುವಂತ ಕೆಲಸ ಆಗ್ಬೇಕು ಸರ್. ಮತ್ತೆ ಇಲ್ಲಿ ಏನು ಭಯೋತ್ಪಾದನಾ ಚಟುವಟಿಕೆ ರಾಜ್ಯದ್ರೋಹದ ಕೆಲಸ ಮಾಡ್ತಾ ಇರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಆ ಬೆಳ್ಳಂಕಿಯಷ್ಟಿರುವಂತ ಈ ಪುಡಾರಿಗಳನ್ನ ನಿಷೇಧ ಮಾಡ್ಬೇಕು ಅಂತ ಅವ್ರನ್ನ ಗಡಿಪಾರ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ ಸರ್. ತಾವು ಕೂಡ ಒಂದು ಈಗ ಲೆಟರ್ ರೆಡಿ ಮಾಡ್ತಾ ಇದ್ದೀವಿ. ಹ್ಞೂ ಸರ್. ಈ ಸ್ಪೀಕರ್ ಅಡ್ರೆಸ್ ಮಾಡಿ ಹ್ಞೂ ಸರ್ ರೆಡಿ ಮಾಡ್ತಾ ಇದ್ದೀನಿ. ಹ್ಞೂ ಸರ್. ಇವತ್ತು ಸಾಯಂಕಾಲ ಒಳಗೆ ರೆಡಿ ಮಾಡ್ಕೊಂಡು ಹ್ಞೂ ಸರ್ ಅದನ್ನ ಇಮಿಡಿಯೇಟ್ಲಿ ಅವ್ರಿಗೊಂದು ಇಮೇಲ್ ಮೇಲೆ ಕಳಿಸ್ತೀನಿ ನಾನು. ಹ್ಞೂ ಸರ್. ಆಮೇಲೆ ಈಗ 3 ದಿವಸದಲ್ಲಿ ನಾನು ದಿಲ್ಲಿ ಹೋಗ್ತಾ ಇದ್ದೀನಿ. ಹ್ಞೂ ಸರ್. ಅವ್ರು ಅಪಾಯಿಂಟ್ಮೆಂಟ್ ಕೇಳ್ತೀನಿ. ಹ್ಞೂ ಸರ್. ನೀವು ಭೇಟಿ ಆಗಿ ಸರ್ ಕೇಳ್ಕೊಂಡು ನಮ್ಮಲ್ಲಿ ಯಾರಾದ್ರೂ ಕರ್ನಾಟಕದ ಎಂಪಿಗಳು ಆ ದಿವಸ ಅಪಾಯಿಂಟ್ಮೆಂಟ್ ಕೊಟ್ಟು ಇದ್ರೆ ಅವ್ರನ್ನು ಕರ್ಕೊಂಡು ಭೇಟಿ ಹಾಕಿ ಮತ್ತೆ ಯಾವ ಎಂಪಿಗಳು ಸಿಗಲಿ ನಾನಾದ್ರೂ ಒಬ್ಬರ ಹೋಗಿ ಅವ್ರಿಗೆ ನನ್ನ ಲೆಟರ್ದು ಅದು ಕೌಂಟರ್ ಆಗಿ ಏನು ಉತ್ತರ ಕೊಡಬೇಕು ಮತ್ತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಬರ್ತೀನಿ ಬಿಲ್ಲ. ತಾವಿದ್ರ ಜವಾಬ್ದಾರಿ ನಾಯಕತ್ವ ವಹಿಸಿಕೊಂಡು ಕರ್ನಾಟಕದ ಎಲ್ಲಾ ಸಂಸದರುಗಳನ್ನ ಈ ಬಗ್ಗೆ ಸಂಸದರು ಈ ಪಾರ್ಲಿಮೆಂಟ್ ಇದ್ದಾಗ ಎಲ್ಲರೂ ಸಿಗ್ತಾರ. ಪಾರ್ಲಿಮೆಂಟ್ ಇಲ್ಲ ಅಂತಂದಾಗ ಒಬ್ಬರವ್ರ ಕ್ಷೇತ್ರಕ್ಕೆ ಅಲ್ಲಿ ಹೋಗಿರ್ತಾರ ಮತ್ತು ಅಲ್ಲೇನಾದ್ರೆ ಯಾವ್ದಾರ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇದ್ರೆ ಬಂದಿರ್ತಾರೆ. ಅದಕ್ಕೆ ಅವಾಗ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಇದ್ರೆ ಮತ್ತೊಂದು ನಾನೀಗ 4 ದಿವಸದಾಗ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಿ ಇವ್ರಿಗೆ ಓಂ ಬಿರ್ಲಾ ಅವ್ರಿಗೆ. ಆವಾಗ ನಮ್ಗೆ ಯಾರು ಅವೈಲೇಬಲ್ ಅದಾರೆ ಎಂಪಿಗಳು ಕರ್ನಾಟಕದವರು ಅವ್ರು ಕಟ್ಕೊಂಡು ನಾನು ಹೋಗ್ತೀನಿ. ಇಲ್ಲ ಅಂತಂದ್ರೆ ನಾನಂತೂ ಒಬ್ಬನಾದ್ರೂ ಹೋಗಿ ಇಮಿಡಿಯೇಟ್ಲಿ ಕೊಡ್ತೀನಿ ಅಂದ್ರೆ ಚಾಲೂ ಆಗ್ತದೆ ಆಕ್ಷನ್. ಇಲ್ಲಿಕ ನಮ್ಮ ಕಡೆಯಿಂದ ಏನೋ ಇಲ್ಲಪ್ಪ ಅಂತ ಆಗೋದು ಬೇಡ. ಅದ್ರ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಇವತ್ತು ಸಾಯಂಕಾಲ ಒಳಗೆ ನಾನು ಲೆಟರ್ ಅವ್ರಿಗೆ ಡ್ರಾಪ್ ಮಾಡ್ತೀನಿ, ಕಳಿಸ್ತೀನಿ. ಇದನ್ನೆಲ್ಲ ಕಂಡಮ್ ಮಾಡಿ ನಾನು ಇಮಿಡಿಯೇಟ್ಲಿ ಕಳಿಸ್ತೀನಿ ಸರ್. ನಾವು ಕೂಡ ಇದನ್ನ ಕಡಾಡಿ ಅವ್ರನ್ನ ಭೇಟಿ ಆಗ್ತೀವಿ ಸರ್. ಈ ಚಾರ್ಬಾಗ್ ತಮ್ಮನ್ನ ಹೆಂಗ್ ಭೇಟಿ ಆಗಿದ್ವಿ ಹಂಗೆ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತೆ ನಮ್ಮ ವಿಶ್ವೇಶ್ವರ ಕಾಗೇರಿ ಅವ್ರಿಗೂ ಕೂಡ ಭೇಟಿಯಾಗಿ ಅವ್ರಿಗೂ ಕೂಡ ನಾವು ಅಂತ ಕೆಲಸ ಮಾಡ್ತೀವಿ. ನಮ್ಮ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯ ನಮ್ಮ ಸಂಘಟನೆಕಾರರು ಅವ್ರವ್ರ MP ಅವ್ರನ್ನ ಭೇಟಿಯಾಗಿ ಅವ್ರನ್ನ ಈ ವಿಚಾರ ಮಾತಾಡ್ತಾ ಇದ್ದಾರೆ ಸರ್. ಹಾಗಾಗಿ ತಾವು ಕೂಡ ಒಂದು ತಮಗ ಇದಿತ್ತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನಾವು ನಿಮ್ ಜೊತೆ ಅದೀವಿ ಅಂತ ಹೇಳುವಂತ ಕೆಲಸ. ಜಿಲ್ಲಾಧಿಕಾರಿ ಇಮಿಡಿಯೇಟ್ಲಿ ಬೆಳಿಗ್ಗೆ ಫೋನ್ ಹಚ್ಚಿದ್ದೆ ನಾನು. ಸರ್. ಅವರು ಹೈಕೋರ್ಟ್ಗೆ ಹೋಗಿರುತ್ತೆ. ಕೋರ್ಟಿಂದ ಏನೋ ಕೇಸ್ ಇದೆ ಅಂತ ಹೇಳಿ ಅವರು ಮೊಬೈಲ್ ಸ್ವಿಚ್ ಆಫ್ ಇದ್ದಾರೆ. ನಮ್ಮ ಆಫೀಸಿಂದ ಫೋನ್ ಹಚ್ಚಿದ್ದೆ, ನಾನು ಸ್ವತಃ ಫೋನ್ ಮಾಡಿದ್ದೆ. ಹೌದು ಸರ್. ಅವರು ಸ್ವಿಚ್ ಆಫ್ ಮಾಡಿದಾರೆ. ಮೋಸ್ಟ್ಲಿ ಆಮೇಲೆ ನಂತರ ಮಾತಾಡ್ಬೋದು. ನಮ್ಮ ಹೆಸರು ಇಟ್ಟಿದ್ದೇವೆ. ಹ್ಞೂ ಸರ್. ಅವ್ರಿಗೂ ಒಂದು ಧೈರ್ಯ ಹೇಳ್ತೀವಿ. ಹ್ಞೂ ಸರ್. ಅದೇ ನಾವು ಮಾಡಿದ್ದು ಸರಿನೇ ಇದೆ, ಅದೇನು ತಪ್ಪಲ್ಲ. ಕಾನೂನು ಸುವ್ಯವಸ್ಥೆ ಅಧಿಕಾರತ ನೋಡುವುದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡ್ಯೂಟಿ ಕೆಲಸ ಆದ್ರೂ ಮಾಡಿದಾರೆ ಅಷ್ಟೇ. ಮತ್ತೆ ಹಿಂದಿನ ಯಾವ ಎಲ್ಲ ಡಿಸ್ಗಳು ಇದನ್ನ ಮಾಡಿದಾರೆ. ಹೌದು ಸರ್. ಇದ ಡಿಸಿ ಯಾಕೆ ಬಲಿಪಶು ಆಗುತ್ತೆ? ಹೌದು ಸರ್. ಏನಾಗುತ್ತೆ ಸರ್, ಇಲ್ಲ ಅಂದ್ರೆ ನಾವು ಅಧಿಕಾರಿಗಳ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಅವರು ಮುಂದಿನ ಅಧಿಕಾರಿಗಳು ಯಾರು ಕೂಡ ಇಂಥ ಗಟ್ಟಿ ನಿರ್ಧಾರ ಮಾಡಂಗಿಲ್ಲ ಸರ್. ಎಲ್ಲಿ ಬಿಡಪ್ಪ ನಾವು ಯಾಕೋ ಇಂಥದ್ ಮಾಡಕ್ ಹೋಗಿ ನಮ್ಮ ಮೈ ಮೇಲೆ ಬರ್ತದ ಅನ್ನೋಂಥದ್ದು ಯಾರೋ ಒಬ್ಬ ಅಧಿಕಾರಿ ಮಾಡಿದಾರೆ, ನಾವು ಅವ್ರ ಜೊತೆ ನಿಲ್ಲಿಲ್ಲ ಅಂತಂದ್ರೆ ಮುಂದಿನ ಅಧಿಕಾರಿಗಳು ಒಂದ್ ಸ್ವಲ್ಪ ಹಿಂದ ಮುಂದೆ ಒಂದು ಬೇರೆ ಕೊಡುವಂತ ಹೌದು ಸರ್ ಪರವಾಗಿ ನಾವು ಹೋರಾಟ ಮಾಡೋದು ಪ್ರಶ್ನೆ ಇಲ್ಲ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಏನೋ ಅಕಸ್ಮಾತ್ ನಿನ್ ನೆಕ್ಸ್ಟ್ ಇನ್ನ ಜನವರಿ ಫೆಬ್ರವರಿ ಪಾರ್ಲಿಮೆಂಟ್, ಜನವರಿ ಎಂಟರಿಂದ ಫೆಬ್ರವರಿ ಬಜೆಟ್ ಪಾರ್ಲಿಮೆಂಟ್ ಸೆಷನ್. ಆ ಟೈಮ್ದಾಗ ಅವ್ರು ಏನಾದ್ರು ಏನಾರ ಇಶ್ಯೂ ರೇಸ್ ಮಾಡಕ್ ಹೋದ್ರೆ ಅದಕ್ಕೆ ಕೌಂಟರ್ ಮಾಡ್ತೇವೆ, ನಾವು ಪ್ರೊಟೆಸ್ಟ್ ಮಾಡ್ತೇವೆ. ಹ್ಞೂ ಸರ್, ಡೆಫಿನೆಟ್. ಯಾಕಂತಂದ್ರೆ ಈಗ ನೀವು ಹೇಳಿದ ಪ್ರಕಾರ ಸರ್ ಪ್ರತಿ ಸಲ ಜನಪ್ರತಿನಿಧಿಗಳನ್ನ ಕಡಿಯುವಂತ ಕೆಲಸ ಪ್ರತಿಯೊಬ್ಬ ಉತ್ಸಾಹಿ ನಾವು ಯುವಕರಾದಂತ ಒಂದು ಜಿಲ್ಲೆಯ ಒಂದು ಉಸ್ತುವಾರಿ ತಗೊಂಡಾಗಿಂದ ಬಹಳ ಒಳ್ಳೆ ಕೆಲಸ ಮಾಡಕತ್ತಾರೆ ಸರ್. ಇಲ್ಲಿ ಮಾಡಕತ್ತಾರೆ, ಅದಕ್ಕೆ ಪ್ರಶ್ನೆ ಇಲ್ಲ.
ಯಾಕಂತಂದ್ರೆ ಇಡೀ ನಮ್ಮ ಜಿಲ್ಲೆಗೆ ಮತ್ತು ಜಿಲ್ಲಾ ಅಧಿಕಾರಿಗಳೇ ಹಿಂಗ ಇದು ಮಾಡ್ತಾರಂತಂದ್ರೆ ಇನ್ನುಳಿದಂತ ಅಧಿಕಾರಿಗಳು ಇಲ್ಲ ಮಾಡೋದಂತ ಅದ್ರ ಬಗ್ಗೆ ಸರಿಯಾದ ಉತ್ತರ ಕೊಡೋದಂತೆ ಕೌಂಟರ್ ಮಾಡೋದಂತೆ ನಾನು ಸ್ಪೀಕರ್ ಅವರಿಗೆ ಇಮಿಡಿಯೇಟ್ಲಿ ಅದಕ್ಕೆ ಲೆಟರ್ ಬರೀತೀನಿ. ನಾವು ಸರ್ ಈ ರಾಜ್ಯದ ಅತ್ಯಂತ ಕಳಕಳಿ ಕನ್ನಡದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬೆಳಗಾವಿ ಸಂಸದರು ಇಲ್ಲ ಮಾಡ್ತೀನಿ ಶ್ರೀಮಂತಿ ನಿಮ್ದೇನು ಧ್ವನಿ ಅದ್ರ ಧ್ವನಿಗೆ ಸಪೋರ್ಟಿಂಗ್ ಪ್ರಶ್ನೆ ಇದೆ. ಸರ್ ನಮ್ದೊಂದು ಮನವಿ ಏನಂದ್ರೆ ನೀವು ಅವ್ರ ಇದು ಮಾಡಿದ ಕೌಂಟರ್ ಮಾಡೋಕಿಲ್ಲ ಸರ್, ನೀವು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ರೆ ನಿಮ್ಮ ನಾಯಕತ್ವದೊಳಗೆ ಇಡೀ ರಾಜ್ಯದ ಎಲ್ಲಾ ಸಂಸದರು ಕೂಡಿ ಒಂದ್ಸಾರಿ ಆದ್ರೂ ಗಟ್ಟಿನಲ್ಲೂ ಲೋಕಸಭೆಯೊಳಗೆ ಒಂದ್ಸಾರಿ ಆದ್ರೂ ನಾವು ಧ್ವನಿ ಎತ್ತುವಂತ ಕೆಲಸ ಆಗುತ್ತೆ ಸರ್. ನೀವು ದಯವಿಟ್ಟು ಈ ನಾಯಕತ್ವ ತಗೊಂಡು ಇದನ್ನು ನೀವು ಏನಾದ್ರೂ ಧ್ವನಿ ಎತ್ತಿದ್ದಾರೆ ಇನ್ನೊಂದ್ಸರಿ ಯಾರೋ ಬೇರೆ ರಾಜ್ಯದವರು ಯಾರು ಕೂಡ ನಮ್ಮ ರಾಜ್ಯದ ಕಡೆಗೆ ಧ್ವನಿ ಎತ್ತಿ ಸರ್. ಆಮೇಲೆ ಇವತ್ತು ಗೋವಾ ಸರ್, ಗೋವಾದ ಕಳಸಾ ಬಂಡೂರಿ ಮಹದಾಯಿ ವಿಚಾರದೊಳಗೆ ಬರೀ 2 ಜನ ಸಂಸದರು ಅದಾರ ಸರ್ ಅಲ್ಲಿ. ಅವರು ಇಡೀ ಕೇಂದ್ರ ಸರ್ಕಾರ ಇದ್ರೊಳಗ ಈ ವಿಚಾರದೊಳಗೆ ಧ್ವನಿ ಎತ್ತಾರೆ ಸರ್. ಹಾಗಾಗಿ ತಾವು ಎಲ್ಲರೂ ಕೂಡ ನಮ್ಮ ಗಡಿ ವಿಚಾರ, ನಾಡು ನುಡಿ ವಿಚಾರ, ನೆಲ ಜಲದ ವಿಚಾರ ಬಂದಾಗ ಎಲ್ಲಾ ಸಂಸದರು ಕೂಡ ನೀವು ಪಕ್ಷಾತೀತವಾಗಿ ನಮ್ಮ ನಾಡಿನ ಪರವಾಗಿ ನಿಲ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಸರ್. ಡೆಫಿನೆಟ್ಲಿ ಮಾಡಿ ಸರ್ ಒಂದ್ 5 ನಿಮಿಷ ಸರ್, ನಮ್ಮವರು ತಮ್ಗೊಂದು ಮನವಿ ಕೊಡ್ತೀವಿ ಸರ್, ಬರ್ತಾ ಇದಾರ ಮೇಲೆ ಒಂದು ಮನವಿ ಕೊಟ್ಟು ಹೊಡ್ತೀವಿ ಸರ್. ಆಯ್ತು. ಇನ್ನೊಂದು ಮಾಡಲ್ಲ, ಸಾಹೇಬ್ರಂತೆ ಮಾಡ್ತಾರ. ಎಲ್ಲ ಪಕ್ಷದವ್ರ ಕಡೆಯಿಂದ ಒಂದೊಂದು ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಇನ್ನು JDS ಯಾರೇ ಇರಲಿ 3 ಮಂದಿ ಅವರು ಒಂದು ಲೆಟರ್ ಕೊಡಿ ಸಾಹೇಬ್ರ ಅಷ್ಟೇ, ಸಾಹೇಬ್ರದವರು ಅಂದ್ರೆ ಎಲ್ಲ ಪಾರ್ಟಿಗೂ ಹೋಗ್ಲಿ ಅಂತಾರೆ. ನಾವು ನಿಮ್ಮ ಪರವಾಗಿ ಇದ್ದೇವೆ, ಅಧಿಕಾರಿಗಳ ಪರವಾಗಿ ಇದ್ದೇವೆ ಅನ್ನೋ ಅವ್ರಿಗೂ ಒಂದು ಕೊಡ್ರಿ ಮನವಿ ಕುಮಾರಸ್ವಾಮಿ ಅವ್ರಿಗೆ ಮುಟ್ಟಿಸ್ತಾರೆ. ತಾವು ಕೂಡ ಮಾನ್ಯ ಕುಮಾರಣ್ಣ ಅವ್ರಿಗೆ ಮಾತಾಡಿ ವಿಚಾರ ಬಗ್ಗೆ ನಿಮಗೂ ಕೊಡ್ತೀವಣ್ಣ, ನಿಮಗೂ ಒಂದು ಜಿಲ್ಲಾಧ್ಯಕ್ಷರು ನಿಮಗೂ ಕೊಡ್ತೇವೆ. ನಮ್ದು ಲೆಟರ್ ತೋರಿ ಸಾಹೇಬ್ರು ಕೊಟ್ಟರೆ ಈಗ ನಾವು ಸಾಹೇಬ್ರ ಕೈಯಾಗ ನಾವ್ ಎಲ್ಲರೂ ಇದ್ದಂಗ ನಮ್ಮ ಸಂಸದರು ಅವರು ಅದ್ರ ಸಾಹೇಬ್ರು ಏನ್ ಹೇಳ್ತಾರೆ ನಾವಂತೆ ಆದೇಶ ಪಾಲನೆ ಮಾಡ್ತೀವಿ. ಬಿಜೆಪಿ JDS ಎರಡು, ಯಾಕಂದ್ರೆ ನಮ್ದು ಅಲಯನ್ಸ್ ಐತಿ, ಸಾಹೇಬ್ರು ಇದಾಗ ನಾವು ಕೇಳ್ತೇವೆ. ಕಾಂಗ್ರೆಸ್ ಒಂದು ಲೆಟರ್ ತೋರಿ ಹೌದಲ್ರಿ, ಕೊಡ್ಲನ್ರಿ, ಕೊಡ್ಲಪ್ಪ ಸ್ಪೀಕರ್ ಕೊಡ್ಲಿ, ರಾಜ್ಯ ಸರ್ಕಾರಕ್ಕೂ ಕೊಡ್ರಿ. ರಾಜ್ಯದೊಳಗೆ ಬಂದು ಬೇರೆ ಅಲ್ಲಿ ನಾಯಕರು ಬಂದು ಏನೋ ಇದು ಮಾಡ್ತಾ ಇದ್ದಾರೆ ಸರ್, ಅದೊಂದು ಕಾನೂನು ಬರಲಿ ಅಂತೇಳಿ ಎಲ್ಲರದ್ದು ವಿಚಾರ ಸರ್. ಅಂತಂದ್ರೆ ಈಗ ನಮ್ಮ ಕರ್ನಾಟಕದವ್ರು ಯಾರು ಒಂದು ಬೇರೆ ರಾಜ್ಯಕ್ಕೆ ಹೋಗಿ ಇಂಥ ಒಂದು ಇದು ಮಾಡೋದಿಲ್ಲ ಸರ್, ಯೋಚನೆ ಮಾಡೋದಿಲ್ಲ. ಏನು ಕಾಸರಗೋಡು ನಾವು ಬರ್ಬೇಕು, ಸರ್ ಜತ್ ಮತ್ತು ಸೋಲಾಪುರ ಎಲ್ಲ ನಾವು ಬರ್ಬೇಕು. ಅಲ್ಲಿ ನೋಡಿದ್ರೆ ಮನೆ ಇಲೆಕ್ಷನ್ ಕ್ಯಾಂಪೇನ್ ಹೋಗಿ ಅಲ್ಲೆಲ್ಲ ಪೂರ್ತಿ 100% ಕನ್ನಡದಾಗ ಮಾತಾಡ್ತಾರೆ. ಜತ್ದಾಗ ಮತ್ತು ಸೋಲಾಪುರ ಅಲ್ಲೆಲ್ಲ ನಾನು ಇಲೆಕ್ಷನ್ ಕ್ಯಾಂಪೇನ್ ಮತ್ತು ಇನ್ನೊಂದು ಐತಲ್ಲ ಜತ್ ಬಾಜುಕ್ಕೆ ಅದು ಅಲ್ಲೆಲ್ಲ ಕನ್ನಡದಾಗ ಭಾಷಣ ಮಾಡುತ್ತೆ. ಕನ್ನಡ ಇಲೆಕ್ಷನ್ ಕ್ಯಾಂಪೇನ್ದಾಗ ಕನ್ನಡದಾಗ ಭಾಷಣ ಮಾಡಿರ್ತಾನೆ ಅಲ್ಲಿ. ಅಲ್ಲಿ ಹಂಗಾರೆ ಅವೆಲ್ಲ ಪ್ರದೇಶ ಕಾಸರಗೋಡು ಕನ್ನಡ ಕೇರಳದಾಗ ಐತೆ, ಕೇರಳದಾಗ 3 ಕಾಸರಗೋಡು ನಮ್ದಾಗಿದೆ. ಸ್ವಲ್ಪ ಅಗಲ ಆಗ್ರಿ. Thank you.
ಉಮೇಶ್ ಅವ್ರೆ. ನೀರಿನ ಬಾಟ್ಲಿ ತೋರಿ ಒಳಗಡೆ ಇಲ್ಲಿ ಅಲ್ಲಿ ಒಳಗೆ ತೊಂದ್ರಿರ ನಿಮ್ ಕನ್ವೀನಿಯಂಟ್ ಆಗತ್ತೆ. ಒಂದೆರಡು ಕುರ್ಚಿ ತೋರ್ಲಿ ಸಣ್ಣ ಇದ್ರು ಇಲ್ಲಿ ಅಲ್ಲಿ ನೀವು ಓಪನ್ ಮಾಡಿದ್ದಿತ್ತು ಓಪನ್ ಮಾಡಿದ್ದಿತ್ತು ಹಾ ಸರ್ ಏನಿಲ್ಲ ಅವರು ಧೈರ್ಯಶೀಲ ಮನೆಯವರು ಈ ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಿಕ್ಕೆ ಸ್ಪೀಕರ್ ಅವರಿಗೆ ಮನವಿ ಮಾಡ್ಕೊಂಡಾರೆ. ಅವ್ರು ಒಂದು ಸೈಡ್ ಆಗ್ತದೆ, ನೀವು ಎಲ್ಲ ಯಾವ ಉದ್ದೇಶಕ್ಕಾಗಿ ಅವ್ರನ್ನ ಪ್ರವೇಶ ನಿರ್ಬಂಧ ಮಾಡಿದ್ರು ಅನ್ನೋದು ಕರ್ನಾಟಕದ ಸಂಸದರು ಕೂಡ ಹೇಳಬೇಕು ಅನ್ನೋ. ಈಗಾಗಲೇ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಮತ್ತು ಇವತ್ತೇನು ಮಾನೆ ಅನ್ನುವಂಥ ಒಬ್ಬ ಸಂಸದ, ಮಹಾರಾಷ್ಟ್ರದ ಸಂಸದ, ಆತ ಹೋಗಿ ನಮ್ಮ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ನಿನ್ನ ಮನವಿ ಕೊಟ್ಟಿದ್ದಾರೆ. ಏನಂದರೆ ನನಗೆ ಹಕ್ಕುಚ್ಯುತಿಯಾಗಿದೆ, ನಾನು ನವಂಬರ್ 1ನೇ ತಾರೀಕಿಗೆ ಬೆಳಗಾವಿಗೆ ಪ್ರವೇಶ ಮಾಡುವಂಥದ್ದಕ್ಕೆ ನನಗೆ ನಿರ್ಬಂಧ ಹೇರಿದರು ಡಿ ಸಿ ಅವರು. ಅದಕ್ಕೆ ಡಿ ಸಿ ಅವರು ಏನೊಂದು ಆಜ್ಞೆ ಮಾಡಿದರು, ಇದು ಕಾನೂನು ಬಾಹಿರಿದೆ ಮತ್ತು ಒಬ್ಬ ಸಂಸದನ ಹಕ್ಕು ಉಲ್ಲಂಘನೆ ಆಗಿದೆ ಅಂಥೇಳಿ ಆ ರೀತಿ ಇದ್ರ ಮೇಲೆ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ನಿನ್ನೆ. ಇದು ಸಂಪೂರ್ಣ ತಪ್ಪಿದು ಮತ್ತು ಕಾನೂನು ಬಾಹಿರ. ಈ ರೀತಿ ಮಾನ್ಯವರು ಇವತ್ತು ಲೋಕಸಭಾ ಅಧ್ಯಕ್ಷರಿಗೆ ಈ ರೀತಿ ಹಕ್ಕುಚ್ಯುತಿಯಾಗಿದೆ, ನನ್ನ ಹಕ್ಕಿಗೆ ಉಲ್ಲಂಘನೆ ಮಾಡಿದ್ದಾರೆ ಡಿ ಸಿ ಅವರು ಅಂಥೇಳಿ ಏನೊಂದು ಮನವಿ ಕೊಟ್ಟಿದ್ದಾರೆ. ಅದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅನ್ನುವಂಥದ್ದನ್ನು ಹೇಳ್ತೀನಿ. ಮತ್ತು ಈ ರೀತಿ ಅವರು ಪತ್ರ ಕೊಟ್ಟಿದ್ರೆ ನಾನು ಖಂಡಿಸ್ತಾ ಇದ್ದೇನೆ. ಯಾಕಂತಂದರೆ ಇವತ್ತು ಇದು ಡಿ ಸಿ ಅವರು ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡಿಲ್ಲ. ಹಿಂದೆ ಹಲವಾರು ಡಿ ಸಿಗಳು ಸಹಿತ ಆ ನವಂಬರ್ 1ನೇ ತಾರೀಕಿಗೆ ಯಾರು ಮಹಾರಾಷ್ಟ್ರದಿಂದ ಲೀಡರ್ಸ್ ಬರ್ತಾರೆ, ಅದು ಲೋಕಸಭಾ ಸದಸ್ಯರಿರ್ಬೋದು, ಮಂತ್ರಿಗಳಿರ್ಬೋದು, ಯಾರೋ ಇರ್ಬೋದು, ಅವರು ಇಲ್ಲಿ ಬಂದು ಪ್ರಚೋದನಕಾರಿಯಾದಂಥ ಒಂದು ಭಾಷಣ ಮಾಡ್ತಾರೆ. ಆ ಕಾರಣದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಅನ್ನುವಂಥ ಕಾರಣದ ಮೇಲೆ ನಿರ್ಬಂಧ ಹೇರುವಂಥದ್ದು ಭಾಳ ವರ್ಷದಿಂದ ನಡ್ಕೊಂಡ್ಬಂದದ. ಅದೇ ರೀತಿ ಇವತ್ತಿನ ಡಿ ಸಿ ರೋಷನ್ ಅವರು ಸಹಿತ ಆ ರೀತಿ ನಿರ್ಬಂಧ ಹೇರಿದ್ದು ಇಲ್ಲಿಯ ಕಾನೂನು ಮತ್ತು ಸುವ್ಯವಸ್ಥೆ ಉಳಿಸ್ಕೊಂಡು ಹೋಗಲಿಕ್ಕೆ ಮಾತ್ರ ಅದು ನಿರ್ಬಂಧ ಹೇರಿದ್ದು, ಯಾರೋ ಹಕ್ಕನ್ನು ಮೊಟಕುಗೊಳಿಸುವಂಥದ್ದಲ್ಲ. ಮತ್ತು ಇಲ್ಲಿ ಸಾಕಷ್ಟು ಸಲ ಅದು ಮಹಾರಾಷ್ಟ್ರದಿಂದ ಆಗಲಿ, ಬೇರೆ ರಾಜ್ಯದಿಂದ ಸಹಿತ, ಗೋವಾದಿಂದ ಸಹಿತ ಲೋಕಸಭಾ ಸದಸ್ಯರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಹೋಗ್ತಾರೆ. ಹೀಗಾಗಿ ಬೇರೆ ಹಂತದಲ್ಲಿ ನವಂಬರ್ 1 ಬಿಟ್ಟು ಬೇರೆ ಬೇರೆ ದಿವಸಗಳಿಗೆ ಬಂದು ಹೋಗಿದ್ದಾರೆ. ಆವಾಗ ಬೇರೆ ರಾಜ್ಯದವ್ರು ಇದ್ದಾರೆ ನೀವು ಅಂಥೇಳಿ ಇಲ್ಲಿ ಡಿ ಸಿ ಅನ್ನು ನಿರ್ಬಂಧ ಹೇರಿಲ್ಲ. ಆದರೆ ಅದಕ್ಕೊಂದು ವಿಶೇಷವಾದಂಥ ಕಾರಣ ಇದ್ದದ್ದು ನಿರ್ಬಂಧ ಹೇರಿದ್ದಾನೆ. ಮತ್ತು ಇಲ್ಲಿಯ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ನೋಡಿಕೊಂಡು ಹ್ಯಾಸ್ ಟು ಟೇಕ್ ಡಿಸಿಷನ್ ಆ ಹಿನ್ನೆಲೆ ತೆಗೆದುಕೊಂಡಿದ್ದಾರೆ. ಇದು ಕಾನೂನು ರೀತಿ ಯೋಗ್ಯವಾದಂಥ ನಿರ್ಧಾರ. ಅದನ್ನು ಇವತ್ತು ನಾನು ಉಲ್ಲಂಘನೆ ಆಗಿದೆ ಅಂಥೇಳಿ ಸ್ಪೀಕರಲ್ಲಿ ಹೋಗಿ ಇದು ತಪ್ಪು ಮಾಹಿತಿ ಕೊಡುವಂಥ ಕೆಲಸ ಮಾನೆ ಅನ್ನುವಂಥ ಸಂಸದರಿಂದ ಆಗಿದೆ. ಇದು ಸರಿಯಲ್ಲ, ಇದನ್ನು ಖಂಡಿಸ್ತಾ ಇದ್ದೇನೆ. ಈ ರೀತಿಯಾದಂಥ ನಡವಳಿಕೆಯನ್ನು ಬಿಟ್ಟು ಹೊಡಬೇಕು. ಈಗಾಗಲೇ ಮಹಾಜನ ವರದಿ ಬಂದುಬಿಟ್ಟದ. ಎರಡೂ ರಾಜ್ಯಗಳ ಒಪ್ಪಿಗೆ ಮೇಲೆ ಮಹಾಜನ ಆಯೋಗವನ್ನು ನೇಮಕ ಮಾಡಿದ ಮೇಲೆ ಅದು ಫೈನಲ್ ಆಗಿದೆ. ಈಗ ಫೈನಲ್ ಆಗಿದ್ಮೇಲೆ ಮತ್ತೆ ಪದೇ ಈ ಗಡಿತಂಟೆಯನ್ನು
ಪ್ರಚೋದನೆ ಮಾಡಿ ಎಬ್ಬಿಸುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಈ ರೀತಿಯಾದಂಥ ಚಟುವಟಿಕೆಗೆ ನಿರ್ಬಂಧ ಆಗಲೇಬೇಕು. ಅದಕ್ಕಾಗಿ ನಾನು ಇವತ್ತಲೇ ತಕ್ಷಣವೇ ಮಾನ್ಯ ಸ್ಪೀಕರ್ ಬಿರ್ಲಾ ಅವರಿಗೆ ನಾನು ಒಂದು ಪತ್ರ ಬರೀತೀನಿ. ಇಲ್ಲಿಯ ವಿಚಾರಗಳನ್ನು ಅವ್ರ ಗಮನಕ್ಕೆ ತೊಗೊಂಬರ್ತೀನಿ ಮತ್ತು ಮಾನ್ಯವರು ಏನು ವಿಚಾರಗಳನ್ನು ಹೇಳಿದ್ದಾರೆ ಅದು ಕಾನೂನು ರೀತಿ ಅಲ್ಲ, ಅದು ಸರಿಯಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಯಾವುದೇ ತಪ್ಪು ಮಾಡಿಲ್ಲ, ಅವರು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಬಿರ್ಲಾ ಅವರ ಗಮನಕ್ಕೂ ತೊಗೊಂಬರ್ತೀನಿ. ಇವತ್ತೇ ತಕ್ಷಣವೇ ನಾನು ಅವರಿಗೆ ಇಮೇಲ್ ಮುಖಾಂತರ ಲೆಟರ್ನು ಕಳಿಸುವಂಥ ಕೆಲಸ ಮಾಡ್ತೀನಿ. ಮುಂದೆ ಹಂಗೇನಾದರೂ ಪಾರ್ಲಿಮೆಂಟ್ನಲ್ಲಿ ಇವೆಲ್ಲ ವಿಷಯ ಪ್ರಸ್ತಾಪ ಆದರೆ ಅಲ್ಲಿಯೂ ಸಹಿತ ಇದ್ರ ಬಗ್ಗೆ ನಾನು ಧ್ವನಿಯನ್ನು ಎತ್ತುವಂಥ ಕೆಲಸ ನಾನು ಮಾಡ್ತೀನಿ. ಈ ನಾಡಿನ ನೆಲ ಜಲ ಭಾಷೆ ಪ್ರಶ್ನೆ ಬಂದಾಗ ನಮ್ಮ ನಾಡಿನ ಎಲ್ಲ ಸಂಸದರು ಒಟ್ಟಾಗಿ ಧ್ವನಿ ಎತ್ತಬೇಕನ್ನುವಂಥದ್ದು ಎಲ್ಲ ಕನ್ನಡಿಗರ ಆಸೆ. ನಿಜವಾಗಿ ಅದು ಮಾಡಲೇಬೇಕು. ಕನ್ನಡದ ನಾಡು, ನಾಡಿನ ವಿಚಾರ, ನೆಲದ ವಿಚಾರ ಮತ್ತು ನದಿ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಎದುರಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಭಾಗದ ಬೆಳಗಾವಿ ಲೋಕಸಭಾ ಸದಸ್ಯನಾಗಿ ಏನೊಂದು ಧ್ವನಿಯನ್ನು ಎತ್ತಬೇಕು ಮತ್ತು ಇಲ್ಲಿ DC ಮಾಡಿದಂಥ ಆಜ್ಞೆ ಅದು ಸರಿಯಾದಂಥದ್ದು ಮತ್ತು ಇಲ್ಲಿ ಕನ್ನಡಿಗರ ಹಿತರಕ್ಷಣೆ ಮಾಡುವಂಥದ್ದು, ಅದಕ್ಕೆ ನಾವು ಬದ್ಧರಾಗಿ ಕೆಲಸ ಮಾಡ್ತೀವಿ. ಮತ್ತು ಎಲ್ಲ ಲೋಕಸಭಾ ಸದಸ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಸಹಿತ ಈ ವಿಚಾರವಾಗಿ ಅವ್ರ ಬೆಂಬಲ ಮತ್ತು ಅವ್ರದ್ದು ಸಪೋರ್ಟ್ ತೆಗೆದುಕೊಳ್ಳುವಂಥದ್ದು ಮತ್ತು ಎಲ್ಲರೂ ಒಗ್ಗೂಡಿಸಿಕೊಂಡು ಪಾರ್ಲಿಮೆಂಟಲ್ಲಿ ಕನ್ನಡದ ನೆಲ ಜಲದ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಾ ಯಾವಾಗಲೂ ತಯಾರಿದ್ದೇನೆ.